ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ಲಿಕ್ಕೆ ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದು ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದರೆ, ರಾಜಿ ಆದರೆ, ಅಲ್ಲಿಗೆ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ, ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷ್ಯೆ ಅಸೂಯೆ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ, ಕೆಲವು ವಿಷಯಗಳನ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ನಾಡಿನ ಜನತೆಗೆ ಹೇಳ್ತೀನಿ, ಯಾವುದೋ ಒಂದು ವ್ಯಾಮೋಹಕ್ಕೋ ಇಲ್ಲ ಅಸೂಯೆಗೋ ಇಲ್ಲ ಈರ್ಷ್ಯೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ನಮ್ಮ ಬಂಡವಾಳನೂ ಏನೋ ಬಿಡ್ತಾನಂತಲ್ಲ, ಬಿಟ್ಟಲಿ, ತೊಂದರೆ ಇಲ್ಲ. ಯಾವ ರೀತಿ ನಡ್ಕೊಂಡಿದ್ದೇನೆ ನಾನು ಮುಖ್ಯಮಂತ್ರಿ ಇದ್ದಾಗ, ಒಂದು ಇನ್ಸಿಡೆಂಟು ಹೇಳಿದ್ದೀನಿ ಹಲವಾರು ಬಾರಿ, ಗೊತ್ತಿದೆ. ನನ್ನ ಬಗ್ಗೆ ಟೀಕೆ ಮಾಡ್ತಲ್ಲ, ನಾವು ಅವ್ರ ಜೊತೆಯಲ್ಲೇ ಭಾಳ ದಿವಸ ಇದ್ದು ಅವ್ರು ಏನೇನು ನಡೆಸಿದ್ದಾರೆ ನಮಗೆ ಗೊತ್ತಿದೆ. ಹೇಳ್ತಾರಲ್ಲ ಕೆಲವರು, ಈಗ ಅಲ್ಲಿ ಹೋಗಿ ಕಾಂಗ್ರೆಸ್ನಲ್ಲಿ ಅಲ್ಲಿದ್ಕೊಂಡು ಒಂದು ಇನ್ಸಿಡೆಂಟು, ಒಬ್ಬ ಯುವಕ ಅದೆಂಥದೋ ನಿಮ್ಮ ಆಗ ಅದೆಂಥದೋ ಆಟ್ರಲ್ಲಿ ಪ್ಲೇವಿನಿಲ್ಲ ಎಂಥ ಲಾಟ್ರಿ ಇದ್ದಾಗ ನೋಡೋಣ, IPL ಅಲ್ಲ, ಕೃಷ್ಣ ಅವ್ರ ಕಾಲದಲ್ಲಿ ಯಾವುದೊಂದು ಮಾಡಿದ್ದಲ್ಲ, SM ಕೃಷ್ಣ ಅವ್ರ ಕಾಲದಲ್ಲಿ ಪ್ಲೇವಿನ್ನು, ಆ ಪ್ಲೇವಿನ್ ಲಾಟ್ರಿ ಆಗ ನಡೀತಿತ್ತಲ್ಲ. ಸಾಯಂಕಾಲ ಒಂದು ಕಡೆ ಹೆಂಡದ ಅಂಗಡಿ ಮುಂದೆ ನಿಂತ್ಕೊಳ್ಳೋರು, ಇನ್ನೊಂದು ಕಡೆ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಪ್ಲೇವಿನ್ ಶಾಪ್ ಮುಂದೆ ಇದು ಏನು ದೊಡ್ಡ ಗುಂಪುಗಳೇ ನಿಂತಿರೋದಲ್ಲ. ಒಬ್ಬ ಯುವಕ ಬಂದು ನನ್ನ ಹತ್ರ ಬೆಳಗ್ಗೆ 6 ಗಂಟೆ ಮನೆ ಮುಂದೆ ನಿಂತಿದ್ದ. ಕರೆಸ್ದೆ, ಒಳಗಡೆ ಪೇಪರ್ ಓದ್ತಾ ಕೂತಿದ್ದ, ನೋಡಿದೆ ಮೇಲ್ಗಡೆ ಕಿಟಕಿಯಿಂದ. ಕರೆಸ್ಕೊಂಡು ಏನಪ್ಪ ಯಾಕೋ ನಿಂತಿದ್ಯಾ ಅಲ್ಲಿ ಅಂತ ಕೇಳಿದ್ರೆ ಹೇಳ್ತಾನೆ, ಆ ಪ್ಲೇವಿನ್ ವ್ಯಾಮೋಹಕ್ಕೆ ಒಳಗಾಗಿ 2 ಲಕ್ಷ ಸಾಲ ಮಾಡಿದ್ದೀನಿ, ಇವತ್ತಿನ ಸಾಲ ತೀರಿಸ್ತಿದೆ, ನಮ್ಮ ಕುಟುಂಬ ಸಂಪೂರ್ಣವಾಗಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀವಿ, ಕೊನೆ ಅಂತ ನಿನ್ನ ಹತ್ರ ಬಂದಿದ್ದೀನಿ ಅಂತಾನೆ. ಅದರ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಲಾಟ್ರಿನ ನಿಷೇಧ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನ್ನ ಮೇಲೆ ಅವತ್ತು ಬಂದಂಥ ಒತ್ತಡ ಗೊತ್ತಿಲ್ವಾ? ಇವತ್ತು ಹೇಳ್ತಾರಲ್ಲ ಕುಮಾರಸ್ವಾಮಿದು ನೋಡಿದ್ದೀವಿ ಅಂತ ಹೇಳಿ, ಅಲ್ಲಿ ಕೂತ್ಕೊಂಡೀಗ ಎಲ್ಲರನ್ನೂ ಮೆಚ್ಚಿಸ್ಕೊಳ್ಳಿಕ್ಕೆ. ಎಸ್, ರಾಜಕಾರಣದಲ್ಲಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗಡ್ಡೆ ಬೆಳೆದ್ಬಿಟ್ಟು ಆಲೂಗಡ್ಡೆಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯೋಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದ್ರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ, ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ. ಬೈದು ಕಳಿಸಿ, ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಂಡದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ಎಸ್, ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ,
ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಡಿಸ್ಬೇಕಾದ್ರೆ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.